ಇವತ್ತಿನ ರೆಸಿಪಿಯಲ್ಲಿ ಆರೋಗ್ಯಯುತವಾದಂತಹ ಹಾಗೆ ದೇಹಕ್ಕೆ ತಂಪನ್ನು ನೀಡುವಂಥ ರಾಗಿ ಹಾಲ್ಬಾಯಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಹಾಲ್ಬಾಯಿ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ವೆಲ್ಕಮ್ ಟು ಮೈ ಫುಡ್ ಬೊಕ್ಕೆ ಚಾನಲ್. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ರಾಗಿ ಹಾಲ್ಬಾಯಿ ಮಾಡೋದಕ್ಕೆ ಮೊದಲಿಗೆ ರಾಗಿಯನ್ನು ನೆನೆಸಿಡ್ಬೇಕಾಗತ್ತೆ. ನಾನು ಇದನ್ನು ಹೋಲ್ ನೈಟ್ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಿ. ಇವಾಗ ನೆನೆಸಿದ ರಾಗಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು. ನಾನಿಲ್ಲಿ ಅರ್ಧ kg ರಾಗಿಯಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ರುಬ್ಬಿದಾಗಿದೆ. ಇದನ್ನು ಇವಾಗ ಸ್ಟ್ರೈನ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಸ್ಟ್ರೈನರ್ ಇಟ್ಕೊಂಡಿದ್ದೀನಿ. ಅದರ ಮೇಲೆ ಒಂದು ಬಿಳಿ ಬಟ್ಟೆನ ಹಾಕೊಂಡಿದ್ದೀನಿ. ಈ ಬಟ್ಟೆ ಸಹಾಯದಿಂದ ಇದರಲ್ಲಿರುವಂಥ ಹಾಲನ್ನೆಲ್ಲ ತೆಗೆದಿಟ್ಕೋಬೇಕು. ಈ ಥರ ಬಟ್ಟೆಯಲ್ಲಿ ನಾವು ಸ್ಟ್ರೈನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂಚೂರು ಕಸನೂ ಹೊರಗಡೆ ಹೋಗೋದಿಲ್ಲ. ನೋಡಿ ಇವಾಗ ಹಾಲೆಲ್ಲ ತೆಗೆದಾಕಿದೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಇದರ ಜೊತೆಗೆ ನಮಗೆ ತೆಂಗಿನಕಾಯಿ ಹಾಲು ಕೂಡ ಬೇಕು. ಇದಕ್ಕೋಸ್ಕರ ನಾನು 1.5 ಗಡಿ ತೆಂಗಿನ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಏಲಕ್ಕಿನೂ ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು. ರುಬ್ಬಿದ ನಂತರ ಇದನ್ನು ಸೋಸ್ಕೋಬೇಕು. ಇದರ ಹಾಲನ್ನೆಲ್ಲ ತೆಗಿಬೇಕು. ನೋಡಿ ಇವಾಗ ತೆಂಗಿನಕಾಯಿ ಹಾಲು ರೆಡಿಯಾಗಿದೆ. ಇವಾಗ ನಾವು ಬೆಲ್ಲನ ಕರಗಿಸ್ಕೋಬೇಕು. ನಾನಿಲ್ಲಿ 3/4 ಕಪ್ಪಷ್ಟು ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು. ಬೆಲ್ಲ ಪಾಕ ಮಾಡುವಂಥ ಅವಶ್ಯಕತೆ ಇಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಇವಾಗ ನೋಡಿ ಬೆಲ್ಲ ಪೂರ್ತಿ ಕರಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಇವಾಗ ಇಲ್ಲೊಂದು ಮಿಕ್ಸಿ ಜಾರಿಗೆ 1 ಸ್ಪೂನಷ್ಟು ಹುರಿದಿರುವಂಥ ಗಸಗಸೆ ಹಾಗೆ 2 ಸ್ಪೂನಷ್ಟು ಕೊಬ್ಬರಿನ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ ರಾಗಿ ಹಾಲು ತಣ್ಣದಿದೆ. ಹಾಲು ನೀರು ಸಪ್ರೇಟ್ ಆಗಿದೆ. ಇದರಲ್ಲಿ ಮೇಲೆ ಇರುವಂತಹ ನೀರನ್ನು ಚೆಲ್ಕೋಬೇಕು. ನಮಗೆ ಬೇಕಾಗಿರೋದು ಅಡಿಯಲ್ಲಿರುವಂತಹ ದಪ್ಪ ಹಾಲು. ಇವಾಗ ಇದನ್ನು ಒಂದ್ಸಲ ಕದಡ್ಕೊಂಡು ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ತೆಂಗಿನಕಾಯಿ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ. ಹಾಗೆ ಬೆಲ್ಲದ ನೀರನ್ನು ಕೂಡ ಸೇರಿಸ್ಕೋಬೇಕು. ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲದ ನೀರು ಏನಾದರೂ ಕಸದ ಅಂಶ ಇದ್ದರೆ ಅದರಲ್ಲಿ ಹೋಗುತ್ತೆ. ಇವಾಗ ಇದಕ್ಕೆ ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಸಲ ಒಲೆ ಮೇಲೆ ಇಟ್ಕೊಂಡು ಸ್ಲೋ ಉರಿಯಲ್ಲಿ ಇದನ್ನು ಕೈ ಆಡಿಸಬೇಕು. ಹಾಗೆ ಒಂದು ಬದಿಯಲ್ಲಿ ಒಂದು ತಟ್ಟೆಗೆ ತುಪ್ಪನ ಸವರ್ಕೊಂಡು ಇಡಬೇಕು. ಇದನ್ನು ಸ್ಲೋ ಉರಿಯಲ್ಲೇ ಮಾಡ್ಕೋಬೇಕು, ಇಲ್ಲಾಂದರೆ ಬೇಗನೆ ದಪ್ಪಗಾಗೋಗುತ್ತೆ. ನೋಡಿ ಇವಾಗ ದಪ್ಪಗಾಗ್ತಾ ಬಂದಿದೆ. ಇವಾಗ ದಪ್ಪ ಆಗಿದೆ ನೋಡಿ. ಇದು ಮಾಡ್ತಾ ಮಾಡ್ತಾ ಇದರ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ. ನೋಡಿ ಇವಾಗ ಇದು ಸ್ವಲ್ಪ ಡಾರ್ಕ್ ಕಲರಿಗೆ ಬಂದಿದೆ. ಇವಾಗ ನಾನು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಇನ್ನೂ ಕೂಡ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಇದನ್ನು ಕೈ ಆಡಿಸ್ತಾ ಇರಬೇಕು. ನೀವು ದಪ್ಪ ತಳದ ಪಾತ್ರೆಯಲ್ಲಿ ಮಾಡಿದರೆ ಒಳ್ಳೆಯದು, ಇಲ್ಲದಿದ್ದರೆ ಈ ಥರ ನಾನ್ ಸ್ಟಿಕ್ಕಲ್ಲಿ ಮಾಡ್ಕೋಬೋದು. ಇವಾಗಿದು ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ನೋಡೋಣ. ಇವಾಗ ಇದರಲ್ಲಿ ಸ್ವಲ್ಪ ತೆಗೆದು ನೀರಿಗೆ ಹಾಕಿ ನೋಡಿದಾಗ ಇದು ಕದಡದಿದ್ದರೆ ಇದು ಬೆಂದಿದೆ ಅಂತ ಅರ್ಥ. ಇವಾಗ ಕೊನೆಯದಾಗಿ ನಾನು ಉಳಿದಿರೋವಂಥ ತುಪ್ಪನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾವು ಪುಡಿ ಮಾಡಿಟ್ಕೊಂಡಂತಹ ಗಸಗಸೆ ಮತ್ತು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕದೇನೋ ಹಾಗೇನೂ ಮಾಡ್ಬೋದು. ಇದು ಹಾಕಿದರೆ ಸ್ವಲ್ಪ ಬಾಯಿಗೆ ಮಿಡ್ಲಲ್ಲಿ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಮೇಲ್ಗಡೆನೂ ಕೂಡ ನಾನು ಗಸಗಸೆ ಮತ್ತು ಕೊಬ್ಬರಿನ ಹಾಕ್ತಾ ಇದ್ದೀನಿ. ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ ಇವಾಗ ಇದು ತಣ್ಣಗಾಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಯಾವ ಶೇಪಿಗೆ ಬೇಕಾದರೆ ಇದನ್ನು ಕಟ್ ಮಾಡ್ಕೋಬೋದು. ಸ್ಕ್ವೇರ್ ಅಥವಾ ಡೈಮಂಡ್ ಶೇಪಿಗೆ ಕಟ್ ಮಾಡ್ಕೋಬೋದು. ತಣ್ಣಗಾದ ನಂತರ ಇದು ಚೆನ್ನಾಗಿ ಕಟ್ ಮಾಡೋದಕ್ಕೆ ಬರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಇವಾಗ ಆರೋಗ್ಯಯುತವಾದಂತಹ ರಾಗಿ ಹಾಲ್ಬಾಯಿ ರೆಡಿಯಾಗಿದೆ. ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ, ಹಾಗೆ ದೇಹಕ್ಕೆ ಕೂಡ ತುಂಬ ತಂಪು. ಇದು ಈ ಬೇಸಿಗೆ ಕಾಲಕ್ಕಂತೂ ತುಂಬಾ ಒಳ್ಳೆಯದಿದು. ನಾನು ಹೇಳಿದ ಹದದಲ್ಲೇ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ.
ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಯನ್ನು ನೀವು ನೋಡ್ಬೋದು. ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.